ನಾವು ತುಂಬ ಸಿಟ್ಟಲ್ಲಿದ್ದಾಗ ಅಥವಾ ತುಂಬ ನೋವಲ್ಲಿದ್ದಾಗ ಯಾವುದೇ ಡಿಸಿಷನ್ ತಗೊಬಾರ್ದು. ಯಾಕಂದರೆ ಆಗ ನಮ್ಮ ಮನಸ್ಸು ಕದಡಿ ಕನ್ಫ್ಯೂಷನಲ್ಲಿ ಇರುತ್ತೆ. ಆಗ ಅವನೋ ಅಥವಾ ಅವಳು ಯಾರ್ದೋ ಜೊತೆ ಸುತ್ತಾಡ್ತಿದ್ದಾರೆ ಅಂತ ನಾವು ಅವ್ರ ಮೇಲಿರೋ ಸಿಟ್ಟಿಗೋ ಅಥವಾ ಇದನ್ನೆಲ್ಲ ಮರೆಯೋ ಪ್ರಯತ್ನಕ್ಕೋ ಇನ್ನೊಬ್ಬರನ್ನ ಪ್ರೀತಿಸೋಕ್ಕೆ ಶುರು ಮಾಡಿಬಿಡ್ತೀವಿ. ಆದರೆ ನಮ್ಮ ಮನಸ್ಸು ನಮ್ಮ ಮಾತು ಕೇಳಲ್ವಲ್ಲ. ಅದಕ್ಕೆ ಅದು ಅವ್ರನ್ನ ಪೂರ್ತಿಯಾಗಿ ಮರೆಯೋಕ್ಕೂ ಆಗದೆ, ಇವರನ್ನ ಅವರಿದ್ದ ಹಾಗೆ ಒಪ್ಕೊಳ್ಳೋಕ್ಕೂ ಆಗದೆ, ಹೊಸದರಲ್ಲಿ ಹಳೆಯದನ್ನು ಹುಡುಕಿ ಕೊನೆಗೆ ಅವರೂ ಇಲ್ಲ ಇವರೂ ಇಲ್ಲ ಅನ್ನೋ ಥರ ಮಾಡಿಕೊಂಡು ಕೊನೆಗೆ ಒದ್ದಾಡೋರು ನಾವೇನೆ. ಜೀವನದಲ್ಲಿ ಮೊದಲನೇ ಪ್ರೀತಿಯ ನಂತರ ಆಗೋ ಪ್ರೀತಿಗಳೆಲ್ಲ ಬರೀ ಮೊದಲನೇ ಪ್ರೀತಿಯ ಮರೆಯೋ ಪ್ರಯತ್ನ ಮಾತ್ರ ಅಷ್ಟೆ. ಇಷ್ಟಕ್ಕೂ ದ್ವೇಷಕ್ಕೋ ಅಥವಾ ಅವ್ರ ಮೇಲಿರೋ ಕೋಪಕ್ಕೋ ನಾವು ಮತ್ತೊಬ್ಬರ ಮೇಲೆ ಬಲವಂತವಾಗಿ ನಮ್ಮ ಪ್ರೀತಿನ ಹೇರಿ ಮನಸ್ಸನ್ನ ಒಂದು ಕಡೆ ಕಟ್ಟಿಡೋ ಪ್ರಯತ್ನ ಮಾಡಿಬಿಡ್ತೀವಿ. ಹೇಳ್ಕೊಟ್ಟ ಮಾತು ಕಟ್ಟಿಟ್ಟ ಭಾವನೆಗಳು ತುಂಬ ದೂರ ಜೊತೆ ಬರಲ್ಲ ಅಲ್ವಾ? ಭಾವನೆಗಳಿಗೆ ಬೇಲಿ ಹಾಕಿ ಬದುಕು ಅಂದರೆ ಮನಸ್ಸಲ್ಲಾದರೂ ಹೇಗೆ ಪ್ರೀತಿ ಬರುತ್ತೆ ನೀವೇ ಹೇಳಿ? ಒಬ್ರಿಗೊಬ್ರು ಮೆಸೇಜ್ ಅಥವಾ ಕಾಲ್ ಮಾಡೋದಿಲ್ಲ ಅಂತ ಜಗಳ, ಹುಸಿ ಮುನಿಸುಗಳ ನಡುವೆ ಯಾವುದೋ ಸಣ್ಣ ಮಾತಿಗೆ ದೊಡ್ಡ ಮನಸ್ತಾಪ, ಮತ್ತದೇ ಬ್ರೇಕಪ್. ಆದರೆ ಈ ಸಲ ನಮಗೆ ಬ್ರೇಕಪ್ ಅಂದರೆ ಮೊದಲಿನಷ್ಟು ನೋವಾಗಲ್ಲ. ಯಾಕಂದರೆ ನಮಗೆ ಗೊತ್ತಿರುತ್ತೆ ಅದರಿಂದ ಹೇಗೆ ಹೊರಗಡೆ ಬರೋದು ಅಂತ. ಅಂದರೆ ನಾವು ಮತ್ತೊಬ್ಬರನ್ನ ಹುಡುಕಿ ಹೋಗೋದು ಬರೀ ನಮ್ಮ ನೋವು ಮರೆಯೋ ಪ್ರಯತ್ನಕ್ಕಷ್ಟೇನಾ? ಅಥವಾ ಆ ಟೈಮಲ್ಲಿ ಇನ್ಯಾರೋ ಬಂದು ಸಾಂತ್ವನ ಹೇಳೋ ನಿಟ್ಟಲ್ಲಿ ನಮ್ಮನ್ನು ಹೊಗಳಿ ಮಾತಾಡಿದರೆ ಪ್ರೀತಿಸ್ತವ್ರನ್ನೇ ಮರೆತು ಇನ್ನೊಬ್ಬರ ಹೊಗಳಿಕೆಯಲ್ಲೇ ಸಂತೃಪ್ತಿ ಕಾಣುವಷ್ಟು ನಮ್ಮ ಮನಸ್ಸು ಸ್ವಾರ್ಥಿನಾ ಅಥವಾ ವೀಕಾ?